ನಮಸ್ಕಾರ. ಸರ್ ನಮಸ್ತೆ. ಇಡೀ ಬೆಂಗಳೂರು ಮತ್ತು ಬೆಂಗಳೂರು ಗ್ರಾಮಾಂತರ ಅಲಿಯನ್ಸ್ ಅಲೆ ತಮ್ಮಿಂದ ಬಹಳ ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ರಿ. ಯಶಸ್ವಿ ಕೂಡ ಆಯಿತು. ಏನು ಹೇಳ್ತೀರಾ ಅದ್ರ ಬಗ್ಗೆ? ಸರ್, ನಮ್ಮ ಬೆಂಗಳೂರಲ್ಲಿ ಅಲಿಯನ್ಸ್ ಕ್ಲಬ್ಬು ಡಿಸ್ಟ್ರಿಕ್ಟ್ 272 ಎಸ್ಗೆ ನಾನು ಈ ವರ್ಷದ 25-26ನೇ ವರ್ಷದ ಜಿಲ್ಲಾ ರಾಜ್ಯಪಾಲೆಯಾಗಿ ಆಯ್ಕೆ ಆಗಿದ್ದೀನಿ. ಅವತ್ತು ನಾನು FKCCI ಹಾಲಲ್ಲಿ 12ನೇ ತಾರೀಕು ಬಹಳ ಅದ್ಧೂರಿಯಾಗಿ ನಮ್ಮ ಕಾರ್ಯಕ್ರಮ ನಡೆಯಿತು. ಸುಮಾರು ಒಂದು 500ಕ್ಕೂ ಹೆಚ್ಚು ಜನ ಆ ಒಂದು ಇನ್ಸ್ಟಾಲೇಷನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ನಮ್ಮ ಇಂಟರ್ನ್ಯಾಷನಲ್ ಪ್ರೆಸಿಡೆಂಟ್ ಆದಂತಹ ರಾಜ್ಕುಮಾರ್ ಸಕ್ಸೇನಾಜಿ ಸಹ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು ನಮಗೆ ನಿಜವಾಗ್ಲೂ ತುಂಬ ಸಂತೋಷ ಆಯಿತು. ನಮ್ಮನ್ನೆಲ್ಲ ಅವರು ಇನ್ಸ್ಟಾಲ್ ಮಾಡಿದ್ರು ಕೂಡ. ಹಾಗೆ ನಮ್ಮ 4 ಜನ ದಿಗ್ಗಜರು ಆದಂತಹ ಇಂಟರ್ನ್ಯಾಷನಲ್ ಡೈರೆಕ್ಟರ್ ನಾಗರಾಜ್ ವಿ ಬೈರಿ ಸರ್ ಹಾಗೂ GP ದಿವಾಕರ್ ಸರ್ ICSC ಆ್ಯಂಡ್ ನಮ್ಮ ಅಜಂತಾ ಸರ್ ಆ್ಯಂಡ್ ನಮ್ಮ ಮುನಿಯಪ್ಪ ಸರ್ ಎಲ್ಲರೂ ಕೂಡ ಆ ಕಾರ್ಯಕ್ರಮದಲ್ಲಿ ಅವರ ಒಂದು ಮಾರ್ಗದರ್ಶನದಲ್ಲಿ ಆ ಕಾರ್ಯಕ್ರಮ ಉತ್ತಮವಾಗಿ ಜರುಗಿತು. ಸೊ ನನಗೂ ತುಂಬ ಸಂತೋಷ ಆಯಿತು. ಹಾಗೆ ಸಾಕಷ್ಟು ಒಂದು ಸಮಾಜಮುಖಿ ಕೆಲಸಗಳನ್ನ ಮಾಡಬೇಕು ಅನ್ನುವಂತಹ ಒಂದು ಪ್ಲ್ಯಾನ್ನ ನನ್ನ ಟೀಮ್ ಜೊತೆ ನಾನು ಹಮ್ಮಿಕೊಂಡಿದ್ದೀನಿ. ಸುಮಾರು ನನ್ನ ಒಂದು ಸಂಪುಟದಲ್ಲಿ ಜಿಲ್ಲಾ ಸಂಪುಟದಲ್ಲಿ ಸುಮಾರು 58ಕ್ಕೂ ಹೆಚ್ಚು ಕ್ಯಾಬಿನೆಟ್ ಮೆಂಬರ್ಸು ಅದರಲ್ಲಿ ಇದ್ದಾರೆ. ಸೊ ಎಲ್ಲರೂ ಕೂಡ ಅವ್ರದ್ದೇ ವಿಭಾಗದಲ್ಲಿ ಸಾಕಷ್ಟು ಉತ್ಸಾಹದಿಂದ ಕೆಲಸ ಮಾಡಲಿಕ್ಕೆ ಈಗಾಗಲೇ ಎಲ್ಲ ತಯಾರಿ ನಡೆದಿದೆ. ಮತ್ತು ಇಮೇಜ್ ಬಿಲ್ಡಿಂಗ್ ಅಂತ ಕೆಲಸಗಳನ್ನು ಕೂಡ ಮಾಡಬೇಕು ಅನ್ನುವಂತಹ ಒಂದು ಪ್ಲ್ಯಾನ್ಸ್ ಕೂಡ ಈಗಾಗಲೇ ಮಾಡ್ಕೊಂಡಿದ್ದೀವಿ. ಖಂಡಿತ ಮತ್ತು ಇನ್ನಷ್ಟು ಕ್ಲಬ್ಗಳನ್ನ ಕೂಡ ಮಾಡುವಂತಹ ಮತ್ತು LMF ಅಂತ ಅಂದರೆ ಲೈಫ್ ಮೆಂಬರ್ಶಿಪ್ನ ಕೂಡ ಮಾಡಬೇಕು ಅನ್ನುವಂತಹ ಒಂದು ಎಲ್ಲ ಯೋಜನೆಯನ್ನು ಹಾಕ್ಕೊಂಡು ಈಗಾಗಲೇ ತಯಾರಿ ನಡೀತಾ ಇದೆ. ಸೊ ನಮ್ಮ ಅಲಯನ್ಸ್ ಸಂಸ್ಥೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬೆಳಿಬೇಕು, ಉಳಿಬೇಕು ಅಂತ ನಾವೆಲ್ಲ ಅದಕ್ಕೆ ಶ್ರಮಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ಹಾಗೆಯೇ ತಮ್ಮದೊಂದು ಲೋಗೋ ಕೂಡ ಬಿಡುಗಡೆ ಮಾಡ್ತೀರಾ ಮೇಡಮ್? ಒಂದು ಸರ್ವಿಸ್ ಮೋಟಿವ್ ಲೋಗೋ ಕೂಡ ಅದ್ರಲ್ಲಿ ಏನೇನಿದೆ ಮೇಡಮ್? ಅದು ನಿಮ್ಮ ಸರ್ವಿಸ್ ಮೋಟಿವ್ ನಮ್ಮದು ಇಂಟರ್ನ್ಯಾಷನಲ್ ವಿಷನ್ಸ್ ಅಂತ ಇದೆ. ಓಲ್ಡ್ ಏಜ್ ಹೋಮು ಮತ್ತು ಕ್ಯಾನ್ಸರ್ ಅವೇರ್ನೆಸ್ ಆ್ಯಂಡ್ ಮೇಜರಾಗಿ ಅಲ್ಲಿ ಆರ್ಫನೇಜ್ ಇರ್ಬೋದು ಅಥವಾ ಒಂದು ಪರಿಸರ ಕಾಳಜಿ ಇರ್ಬೋದು. ಅದರಲ್ಲಿ ಈ ಸಮಾಜದಲ್ಲಿ ಎಲ್ಲೆಲ್ಲಿ ನಮಗೆ ಒಂದು ಸಹಾಯ ಮಾಡಲಿಕ್ಕೆ ಸಾಧ್ಯ ಅಂಥ ಒಂದಷ್ಟು ಯೂತ್ ಎಂಪವರ್ಮೆಂಟ್ ಇರ್ಬೋದು ಅಥವಾ ಎಜುಕೇಷನ್ ಡಿಪಾರ್ಟ್ಮೆಂಟ್ ಇರ್ಬೋದು, ಹೀಗೆ ಮತ್ತು ಉದ್ಯೋಗ ಮೇಳ ಇರ್ಬೋದು ಯುವಕರಿಗಾಗಿ, ಹೀಗೆ ಸಾಕಷ್ಟು ಪ್ಲ್ಯಾನ್ಸ್ನ ಆ ಒಂದು ಲೋಗೋನಲ್ಲಿ ಹಾಕ್ಕೊಂಡಿದ್ದೀವಿ. ನಡೀತಾ ಇದೆ ಸರ್. ಈಗಾಗಲೇ ಕೆಲಸ ಪ್ರಾರಂಭ ಆಗಿದೆ ಕೂಡ. ಹಾಗೆಯೇ ಮತ್ತೆ ಒಂದು ವಿಚಾರ ಏನಂದರೆ, ಒಂದು ಪುರುಷನ ಹಿಂದೆ ಹೆಣ್ಮಗಳು ಕೂಡ ಸಾಥ್ ಇರ್ತಾರೆ ಅಂತ. ಆದರೆ ನಿಮಗೆ ರಿವರ್ಸ್ ಆಗಿದೆ ಅದು. ಬಸವರಾಜ್ ಸರ್ ಬಹಳ ನಿಮಗೆ ಸಾಥ್ ಕೊಟ್ಟಿದ್ದಾರೆ. ಅವ್ರ ಬಗ್ಗೆ ಹೇಳೋದಾದರೆ? ಖಂಡಿತ ಸರ್, ಅವರು ಯಾವಾಗಲೂ ಅಷ್ಟೇ. ಯಾಕಂದರೆ ಒಂದು ಒಳ್ಳೆ ಕೆಲಸ ಮಾಡಬೇಕಾದಾಗ ಖಂಡಿತ ಬೆಂಬಲ ಇದ್ದೇ ಇರುತ್ತೆ. 100% ನನಗೆ ಬೆಂಬಲ ಕೊಡ್ತಾ ಇದ್ದಾರೆ. ನನ್ನ ಫ್ಯಾಮಿಲಿಯಿಂದ ಇರ್ಬೋದು, ನನ್ನ ಫ್ರೆಂಡ್ಸಿಂದ ಇರ್ಬೋದು, ಅಥವಾ ನನ್ನ ಕ್ಯಾಬಿನೆಟ್ ಟೀಮಿಂದ ಇರ್ಬೋದು, ಪ್ರತಿಯೊಬ್ಬರು ಕೂಡ ನನಗೆ ತುಂಬ ಚೆನ್ನಾಗಿ ಸಪೋರ್ಟಿವ್ ಆಗಿ ಇದ್ದಾರೆ. ಸೊ ಅವರ ಒಂದು ಬಲನೇ ನನಗೆ ಒಂದು ಶಕ್ತಿ ಬಂದಿದೆ ಅಂತ ಹೇಳ್ಬೋದು. ಹಾಗೆಯೇ ಹಿಂದೆ ತಾವು ಲಯನ್ಸಲ್ಲಿ ಬಹಳ ಕೆಲಸಗಳನ್ನ ಮಾಡಿದಿರಿ. ಅದಕ್ಕೆ ಅಲ್ಲಿ ಪ್ರತ್ಯಕ್ಷದರ್ಶಿ ಆದಂತಹ ಕೆಲವೊಂದು ವೀಡಿಯೋಸು, ಫೋಟೋಸ್ ಕೂಡ ಡಿಸ್ಪ್ಲೇ ಆಗ್ತಿತ್ತು. ಅದ್ರ ಬಗ್ಗೆ ತಾವು ಹೇಳೋದಾದರೆ? ಸರ್, ಏನಾಯಿತು, 2 ಕೆರೆಗಳನ್ನ ನಾನು, ಒಂದು ರಾಮನಗರ ಬೆಟ್ಟ, ಬಹುಶಃ ನಿಮಗೆ ಅದು ಫೇಮಸ್ ಬೆಟ್ಟನೇ, ಅದು ರಾಮನಗರ SRS ಬೆಟ್ಟ, ಶೋಲೆ ಮೂವಿ ಕೂಡ ಇದಾಯಿತು. ಅಲ್ಲಿ ಒಂದು ದೊಡ್ಡ ಒಂದು ಪಾಂಡ್ ಕೆರೆ ಇತ್ತು. ಅದು ತುಂಬ ಒಂದು ಅವನತಿ ಸ್ಥಿತಿನಲ್ಲಿತ್ತು. ಸೊ ಅದನ್ನು ಪೂರ್ತಿ ನಾವು ಒಂದು ಸ್ವಚ್ಛಗೊಳಿಸಿ, ಜೊತೆಯಲ್ಲಿ ಅದನ್ನು ಆ ಕಟ್ಟಡ ಎಲ್ಲಿ ಬಿದ್ದು ಹಾಳಾಗಿತ್ತು ಅದನ್ನೆಲ್ಲ ಕೂಡ ಪುನಶ್ಚೇತನಗೊಳಿಸುವಂತಹ ಕೆಲಸ ಮಾಡಿದ್ವಿ. ಅದು ಸುಮಾರು ಹತ್ತಿರ ನಮಗೆ ಒಂದು 4.5 ಲಕ್ಷ ಅಷ್ಟು ಅಮೌಂಟ್ ನಮ್ಮಲ್ಲಿ ಖರ್ಚಿತ್ತು. ಅದನ್ನು ನನ್ನ ಸ್ವತಃ ಹಣದಿಂದ ಆ ಕೆರೆಯನ್ನು ನಿರ್ಮಾಣ ಮಾಡಿದಂತಹ ಒಂದು ಹೆಗ್ಗಳಿಕೆ ನನಗೆ ಸೇರುತ್ತೆ. ಅದಾದ ನಂತರ ಕನಕಪುರದಲ್ಲಿ ಒಂದು ಚೌಡೇಶ್ವರಿ ಟೆಂಪಲ್ ಅಂತಿದೆ, ಅದ್ರ ಒಳಗಡೆ ಒಂದು ಪಾಂಡನ್ನ ಕೂಡ ಮಾಡಿದ್ವಿ. ಅದು ಕೂಡ ಭಾಳ ಚೆನ್ನಾಗಿ ನನ್ನ ನೆನಪಿನಲ್ಲಿ ಉಳಿಯುವಂಥ ಕೆಲಸ ಇದೆ ಸರ್. ಅದಾದಮೇಲೆ ಮಂಡ್ಯ ಜಿಲ್ಲೆಯ ಸುತ್ತಮುತ್ತ RO ವಾಟರ್, ಸುಮಾರು 40ಕ್ಕೂ ಹೆಚ್ಚು RO ವಾಟರ್ನ ಎಲ್ಲ ಕಡೆ ನಾವು ಇದು ಮಾಡಿದ್ವಿ.
ಅಂದರೆ ಕುಡಿಯೋ ನೀರು ಸ್ವಚ್ಛ ಇರುವಂತಹ ನೀರು ಎಲ್ಲ ಮಕ್ಕಳಿಗೂ ಸಿಗಬೇಕು ಅನ್ನೋ ಉದ್ದೇಶದಿಂದ ಎಲ್ಲೆಲ್ಲಿ ಗೌರ್ನಮೆಂಟು ಸ್ಕೂಲ್ ಕಾಲೇಜ್ ಆ್ಯಂಡ್ ನಮ್ಮ ಆದಿಚುಂಚನಗಿರಿ ಸಂಸ್ಥೆ ಇದೆ ರಾಮನಗರದ ಹತ್ರನೇ, ಸೊ ಅಲ್ಲಿ ಹಾಗೆ ನಮ್ಮ ವಿಜಯನಗರ ಬ್ರಾಂಚಲ್ಲಿ ಅಲ್ಲೂ ಕೂಡ ಎಲ್ಲರಿಗೂ ಕೂಡ ಸ್ವಚ್ಛವಾದ ನೀರು ಸಿಗಲಿ ಅಂತ RO ವಾಟರ್ನ ಸುಮಾರು ಒಂದು RO ವಾಟರ್ ಬಂದು 48,000 ಮೇಲೆ ಅದರದ್ದು ಕಾಸ್ಟ್ ಇತ್ತು. ಸೊ ಅದನ್ನು ಕೂಡ ನನ್ನ ಸ್ವಂತ ಹಣದಿಂದನೇ ಇದುವರೆಗೂ ಎಲ್ಲ ಕಡೆ ಹಾಕೊಂಡು ಬಂದಿದ್ದೀನಿ ಕೂಡ. ಅದಾದಮೇಲೆ ಸ್ಯಾನಿಟರಿ ವೆಂಡಿಂಗ್ ಮಿಷನ್ ಅಂತ, ಅದು ಕೂಡ ನಾವು ಜಯನಗರದಿಂದ ಹಿಡಿದು ಆಲ್ ಓವರ್ ಸುಮಾರು ಬ್ಯಾಂಗ್ಳೂರು ಹಳ್ಳಿಗಳಲ್ಲಿ ಕೂಡ ಆ ಸ್ಯಾನಿಟರಿ ವೆಂಡಿಂಗ್ ಮಿಷನ್ ಬಹುಶಃ ನಿಮಗೆ ಗೊತ್ತು, ಹೆಣ್ಣುಮಕ್ಕಳು ಒಂದು ಪೀರಿಯಡ್ಸ್ ಟೈಮಲ್ಲಿ ಪ್ಯಾಡೆಲ್ಲ ಸಿಗೋದು ಎಮರ್ಜೆನ್ಸಿಗೆ ಬೇಕಾದಂತೆ ಸಿಗ್ತಾನೆ ನಮಗೆ, ಅದನ್ನು ಎಲ್ಲ ಕಡೆ ಅದನ್ನು ಕೂಡ ಮಾಡಿದ್ದೀವಿ. ಮತ್ತು ನೀವು ನಮ್ಮ ಜಕ್ಕೂರು ಲೇಔಟಿಗೆ ಬಂದರೆ ನಾವು ಹಾಕಿದಂಥ ಗಿಡಗಳನ್ನ ನಾವೇನು ಮಾಡಿದ್ವಿ, ಸುಮಾರು ಅಲ್ಲೊಂದು 250 ಗಿಡಗಳನ್ನ ನೆಟ್ವಿ. ಇವತ್ತು ಅದು ತುಂಬ ಚೆನ್ನಾಗಿ ಮರಗಳಾಗಿ ಇವತ್ತು ಬೆಳೆದು ನಿಂತಿದೆ. ಸೊ ಎಲ್ಲೋ ಒಂದು ಕಡೆ ನಾವು ಅವ್ರು ಮಾಡಿದ ಕೆಲಸನ ಆ ಮರದ ಮುಂದೆ ನಿಂತ್ಕೊಂಡು ನೋಡಿದಾಗ ಅಯ್ಯೋ ನಾವು ಬೆಳೆಸಿದ ಮರ, ನಾವು ಹಾಕಿದ ಮರ, ಆ ಒಂದು ಹೆಮ್ಮೆ, ಆ ಒಂದು ಸಾರ್ಥಕತೆ ಬರುತ್ತೆ. ಅಂದರೆ ನಾವು ಇಲ್ಲಿ ಏನು ಮಾಡಿದ್ದೀವಿ, ಪ್ರಕೃತಿ ಬಗ್ಗೆನೂ ಒಂದು ನಿಗಾನ ಇಟ್ಕೊಂಡು, ಹಾಗೆ ಎಜುಕೇಷನ್ ಇರ್ಬೋದು ಆ್ಯಂಡ್ ಹೆಣ್ಮಕ್ಕಳ ಒಂದು ಅಭಿವೃದ್ಧಿಗೋಸ್ಕರ ಇರ್ಬೋದು, ಟೈಲರಿಂಗ್ ಆ ಥರದ್ದೆಲ್ಲ ಸಾಕಷ್ಟು ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ದೀನಿ. ಸೊ ನನ್ನದೇ ಆದ ಖಂಡಿತ ಇಮೇಜ್ ಅಂತೂ ನಾನು ಮಾಡ್ಕೊಂಡಿದ್ದೀನಿ. ಈಗಲೂ ಕೂಡ ಜಿಲ್ಲಾ ರಾಜ್ಯಪಾಲೆಯಾಗಿ ಇನ್ನೂ ದೊಡ್ಡ ದೊಡ್ಡ ಕನಸುಗಳು ನನಗಿದೆ. ಸೊ ನನ್ನ ಜೊತೆಲಿರುವ ಎಲ್ಲ ಎಲ್ಲ ಬೆಂಬಲ ಚೆನ್ನಾಗಿ ಕೊಡ್ತಾ ಇದ್ದಾರೆ, ಸಹಕಾರ ಕೊಡ್ತಾ ಇದ್ದಾರೆ, ಹಾಗೆ ನಮ್ಮ ಜೊತೆ ನಿಂತಿದ್ದಾರೆ. ಅವರೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಮೇಡಮ್.